ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಲೈಕ್ ಮಾಡಲೇಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಲೇಬೇಕು. ಇವತ್ತು ಭಾಳಷ್ಟು ನಿಮಗೆ ಸ್ಪಷ್ಟವಾದ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟು ಇವತ್ತು ಬರೋ ಸಾಧ್ಯತೆ ತುಂಬ ಕಡಿಮೆ ಇದೆ. ಯಾಕೆಂದರೆ ನೋಡಿ, ನಿನ್ನೆ ಇಲಾಖೆಯಿಂದ ಯಾವುದೇ ಪ್ರಕಟಣೆ ಆಗಿಲ್ಲ. ನಿನ್ನೆ ಒಂದು ಟ್ವಿಟರ್ ಅಕೌಂಟ್ ತಿಳಿಸ್ಕೊಟ್ಟಿದ್ದೆ. ಶ್ರೀ ಎನ್ ಮಂಜುಶ್ರೀ ಮೇಡಮ್ ಅವರು ಚೇರ್ಪರ್ಸನ್ ಈ ಒಂದು ಕರ್ನಾಟಕ ಶಾಲಾ ಮತ್ತು ಪರೀಕ್ಷಾ ಮಂಡಳಿಯ ಅಂದರೆ KSEABಯ ಒಂದು ಚೇರ್ಪರ್ಸನ್ ಅವರ ಒಂದು ಟ್ವಿಟರ್ ಅಕೌಂಟ್ನಲ್ಲಿ ಕೂಡ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಮತ್ತು ಈ ಒಂದು ವೆಬ್ಸೈಟಲ್ಲಿ ಕೂಡ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಒಂದು ರಿಸಲ್ಟ್ ಪ್ರಕಟಣೆ ಆಗುತ್ತೆ ಅನ್ನೋ ಒಂದು ನೋಟಿಫಿಕೇಷನ್ ಕೂಡ ಇನ್ನೂ ಯಾವುದೂ ಬಂದಿಲ್ಲ. ಹಾಗಾಗಿ ಇವತ್ತು ರಿಸಲ್ಟ್ ಪ್ರಕಟವಾಗುವ ಸಾಧ್ಯತೆ ತುಂಬ ಕಡಿಮೆ. ಆದರೆ ವಿದ್ಯಾರ್ಥಿಗಳು, ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಫಲಿತಾಂಶ ನಾಳೆ ಜುಲೈ 4ಕ್ಕೆ ಬರುವ ಸಾಧ್ಯತೆ ಇದೆ. 100% ನಾಳೆ ಜುಲೈ 4ಕ್ಕೆ ಫಲಿತಾಂಶ ಬರುವ ಸಾಧ್ಯತೆ ಇದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಇಂದು ಜುಲೈ 3 ನಿಮ್ಮ ಎಲ್ಲ ಪ್ರೋಸೆಸ್ ಮುಕ್ತಾಯವಾದರೆ, ಅಂದರೆ ನಿಮ್ಮ SSLC ಎಕ್ಸಾಮ್ನ ಅಪ್ಡೇಟ್ ಎಲ್ಲ ಮಾಹಿತಿ ಸಂಪೂರ್ಣವಾದರೆ ಇಂದು ಸಾಯಂಕಾಲ ನೋಟಿಫಿಕೇಷನ್ ಆಗುತ್ತೆ. ಇಂದು ಸಾಯಂಕಾಲ ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇದೆ. ನಿಮ್ಮ ಫಲಿತಾಂಶದ ಕುರಿತು ಇಂದು ಸಾಯಂಕಾಲ ನೋಟಿಫಿಕೇಷನ್ ಆಗೋ ಸಾಧ್ಯತೆ, ಇಂದು ಸಂಜೆ ಅಥವಾ ಸಾಯಂಕಾಲ ನೋಟಿಫಿಕೇಷನ್ ಆಗ್ಬೋದು. ಏನಂತ ಈ ರೀತಿಯಾಗಿ ನಾವು ಇಷ್ಟು ಗಂಟೆಗೆ ನಾಳೆ ಫಲಿತಾಂಶ ಕೊಡ್ತಾಯಿದ್ದೀವಿ ಅನ್ನೋ ಒಂದು ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಫಲಿತಾಂಶನ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತೆ ಜುಲೈ 4ಕ್ಕೆ ಆಗುತ್ತೆ. 100% ಜುಲೈ 4ಕ್ಕೆ ಆಗುತ್ತೆ. ಇಂದು ಪ್ರಕಟವಾಗುವ ಯಾವುದೇ ಮುನ್ಸೂಚನೆಗಳು ನಮಗೆ ಕಾಣ್ತಾ ಇಲ್ಲ. ಒಂದು ವೇಳೆ ಹಿಂದೆ ಪ್ರಕಟವಾದರೆ ನಾವು ಅದನ್ನು ತತ್ಕ್ಷಣವೇ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಒಂದು ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ. ಆ ಚಾನಲ್ ಲಿಂಕನ್ನು ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವೇನು ಮಾಡ್ಬೇಕಪ್ಪ ಅಂದರೆ ಡೈರೆಕ್ಟಾಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿ ಕ್ಷಣದ ಅಪ್ಡೇಟ್, ಇವತ್ತು ಏನೇನು ಮಾಹಿತಿ ಬಂತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಇವತ್ತು ರಿಸಲ್ಟ್ ಬರೋ ಮುನ್ಸೂಚನೆ ಅಂತೂ ಕಾಣ್ತಾನೇ ಇಲ್ಲ. ಯಾಕಂದರೆ ಯಾವುದೇ ನೋಟಿಫಿಕೇಷನ್ ಇಲ್ಲ, ವೆಬ್ಸೈಟ್ ಕೂಡ ಯಾವುದೇ ರೀತಿ ಸರ್ವರ್ ಎರರ್ ಇಲ್ಲ. ನೋಡಿ, ಸರ್ವರ್ ಎಲ್ಲ ಕ್ಲಿಯರ್ ಇದೆ. SSLC ಎಕ್ಸಾಮ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತಾಯಿದೆ. ಅದೇ ರೀತಿ ಇನ್ನೊಂದು ವೆಬ್ಸೈಟ್ ಇದೆ ಅಲ್ಲ, ನೋಡಿ, ಈ ವೆಬ್ಸೈಟ್ ಕೂಡ ಕ್ಲಿಯರ್ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ತುಂಬ ಕಡಿಮೆ ಇದೆ. ನೋಡೋಣ ವಿದ್ಯಾರ್ಥಿಗಳು, ಹಂಗೇನಾದ್ರು ಪ್ರಕಟವಾದರೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೀನಿ ತಕ್ಷಣವೇ. ಒಂದು ವೇಳೆ ಬರದೇ ಇದ್ದರೂ ಕೂಡ ಏನೇನು ಅಪ್ಡೇಟ್ ಬಂತು ಅನ್ನೋದನ್ನು ಇವತ್ತು ಆ ನೋಟಿಫಿಕೇಷನ್ ಆದರೆ ನಿಮಗೆ ಸಾಯಂಕಾಲ ತಿಳಿಸ್ಕೊಡ್ತೀನಿ. ಇಲ್ಲ ಅಲ್ಲಿ ವಾಟ್ಸಪ್ ಚಾನಲಲ್ಲಾದರೂ ಶೇರ್ ಮಾಡ್ತಾಯಿರ್ತೀನಿ. ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿ. ನೋಡಿ ವಿದ್ಯಾರ್ಥಿಗಳೇ, ನಮಗನ್ಸುತ್ತೆ ನಾವು ಕೂಡ ಎಕ್ಸಲೆಂಟ್ ಇನ್ಫಾರ್ಮೇಷನ್ ಬರೋವರೆಗೂ ವಿಡಿಯೋ ಅಪ್ಲೋಡ್ ಮಾಡಬಾರ್ದಂತ. ಬಟ್ ನಮಗೇನಾಗುತ್ತೆ, ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಒಂದು NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಅಪ್ಡೇಟ್ ಮಾಹಿತಿ ಏನು ಬರುತ್ತೆ ಅಂತ ವೇಟ್ ಮಾಡ್ತಿರ್ತೀರ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀವಿ. ನೀವು ನಮ್ಮನ್ನ ಪ್ರೋತ್ಸಾಹಿಸಬೇಕು. ನಾವು ಕೂಡ ಎಕ್ಸಲೆಂಟ್ ಮಾಹಿತಿಗಾಗಿ ಸಿಕ್ಕಾಪಟ್ಟೆ ಸರ್ಚ್ ಮಾಡಿದ್ದೀವಿ. ಬೇಕಾದ್ರೆ ನಿಮಗೆ ಗೂಗಲಲ್ಲಿ ತೋರಿಸ್ತೀನಿ. ಎಲ್ಲ ನೀವೇನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದಾರೆ, ಅದೆಲ್ಲ ನಾವು ನೋಡಿಬಿಟ್ಟಿದ್ದೀವಿ. ಅಲ್ಲಿ ನೋಡಬೇಕು ನೀವು, ಸಾಕಷ್ಟು ಮಾಹಿತಿ ಇದೆ. ಲೈವ್ ಯಾವಾಗ ಬೇಕಾದ್ರೂ ಬರ್ಬೋದು. ಈ ರೀತಿ ಆಗ್ತಿದೆ, ಇರಲಿ, ಎಲ್ಲ ಮಾಹಿತಿ ಒಳ್ಳೆಯದೇ. ಮಾಹಿತಿ ಸಿಕ್ಕರೆ ಎಲ್ಲಿಂದಾರೋ ಮಾಹಿತಿ ಸಿಗಲಿ, ಮಾಹಿತಿ ಸಿಕ್ಕರೆ ಒಳ್ಳೆಯದು. ಅದಕ್ಕೆ ನಾವು ಕೂಡ ಟ್ರೈ ಮಾಡ್ತಾಯಿರ್ತೀವಿ. ಇಲ್ಲಿದೆ ಅಲ್ಲ, SSLC ಎಕ್ಸಾಮ್ 1 ಅಂತ ಇದೆ, ಅಲ್ಲಿ 2 ಅಂತ ಆಗುತ್ತೆ. ಆದರೆ ನಿಮ್ಮ ರಿಸಲ್ಟ್ ಅನೌನ್ಸ್ಡ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, SSLC ಎಕ್ಸಾಮ್ 2 ಅಂತ ಮಾಡಿದ್ರೆ ಫೈಲ್ ನಾಟ್ ಫೌಂಡ್ ಅಂತ ಬಂತು. ಅಂದರೆ ಇನ್ನೂ ಬಿಟ್ಟಿಲ್ಲಲ್ಲ ರಿಸಲ್ಟ್. ಬಿಟ್ಟರೆ ಬರ್ತಿತ್ತು. ಒಂದು ವೇಳೆ ರಿಸಲ್ಟ್ ಅನೌನ್ಸ್ ಮಾಡಿದರೆ ಅದು ಓಪನ್ ಆಗ್ತಾಯಿತ್ತು. ಇನ್ನೂ ಬಿಟ್ಟಿಲ್ಲಲ್ಲ, ಆ ಕಾರಣಕ್ಕಾಗಿ ಓಪನ್ ಆಗ್ತಾಯಿಲ್ಲ. ನಾನು ಕ್ಷಣ ಇವತ್ತೇನೇ ಅಪ್ಡೇಟ್ ಬಂದರೂ ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳೇ, ನೀವು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಪಡಬೇಡಿ. ನಿಮ್ಮ ಫಲಿತಾಂಶದ ಪ್ರತಿ ಕ್ಷಣದ ಮಾಹಿತಿಯನ್ನು ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಆ ವಿಷಯದಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಲೇಜಿ ಮಾಡೋಕ್ಕೋಗಲ್ಲ. ಅದಕ್ಕಾಗಿ ನೀವು ಪದೇ ಪದೇ ಆ ಮಾಹಿತಿ ಈ ಮಾಹಿತಿಯನ್ನು ನೋಡಿ ಸುಮ್ಮನೆ ಸಫರ್ ಆಗೋಕ್ಕಿಂತ ಏನು ಮಾಡಿ, ಆತಂಕಕ್ಕೊಳಗಾಗದೆ ಆರಾಮಾಗಿರಿ. ನಿಮ್ಮ ಫಲಿತಾಂಶ ಬಂದ ತಕ್ಷಣ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಡ್ವಾನ್ಸ್ ಆಗಿ ಅಪ್ಡೇಟ್ ಮಾಡುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು. ನೀವು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಏನು ಪ್ರಶ್ನೆ ಇದ್ದರೆ ಕೇಳಿ ಅನ್ನೋಕ್ಕಿಂತ ಇದನ್ನೇ ಕೇಳ್ತಾರೆ, SSLC ರಿಸಲ್ಟ್ ಎಕ್ಸಾಕ್ಟ್ ಡೇಟ್ ಹೇಳಿ ಸರ್, ಟೈಮ್ ಹೇಳಿ ಸರ್. ನೋಡಿ ವಿದ್ಯಾರ್ಥಿಗಳು, ನಾವು ಎಕ್ಸಾಕ್ಟ್ ಡೇಟ್ ಮತ್ತು ಟೈಮ್ ಹೇಳೋಕ್ಕೆ ಹೇಗೆ ಸಾಧ್ಯ ಹೇಳಿ? ಇಲಾಖೆಯಿಂದನೇ ನೋಟಿಫಿಕೇಷನ್ ಇಲ್ಲ ಅಂದಾಗ ನಾವು ಯಾವುದೋ ಒಂದು ಮಾಹಿತಿಯನ್ನು ಹೇಳಿದ್ವಿ. ನಾವು ಸ್ಪಷ್ಟವಾಗಿ ಹೇಳ್ಬೋದು, ಜುಲೈ 4ಕ್ಕೆ ನಾಳೆ ಬರೋ ಸಾಧ್ಯತೆ ಇದೆ. ಅದು ಹೇಗೆ ಅಂತ ಕೂಡ ನಿಮಗೆ ಇವತ್ತು ಸಾಯಂಕಾಲ ತಿಳಿಸ್ಕೊಡ್ತೀನಿ.
ಮತ್ತು ಇವತ್ತು ಬರೋ ಸಾಧ್ಯತೆ ತುಂಬ ಕಡಿಮೆ ಇದೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.